ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಊರಿಂದ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಇದು ನಮ್ಮ ಆಂಟಿ ಅವ್ರ ಮನೆಯಲ್ಲಿ. ನಮ್ಮ ಆಂಟಿ ಇಲ್ಲಿ ಇವ್ರ ಮನೆ ಹತ್ರ ಬಂದಿದ್ವಿ. ಇಲ್ಲಿ ಮಂಡಕ್ಕಿ ಒಗ್ಗರಣೆ ಮಾಡ್ತಾ ಇದ್ದಾರೆ. ಮಂಡಕ್ಕಿ ಒಗ್ಗರಣೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ತುಂಬ ಸಿಂಪಲ್ಲಾಗಿ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಬಾಣಲಿಗೆ ಎಣ್ಣೆ ಹಾಕಿದರೆ ಅದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡು ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಹಾಕಿ ಫ್ರೈ ಮಾಡಿದ್ದಾರೆ. ನೆಕ್ಸ್ಟ್ ಇವಾಗ ಇಲ್ಲಿ ಒಂದೆರಡು ಟೊಮೊಟೊ ಕಟ್ ಮಾಡಿ ಹಾಕ್ಕೊತಾ ಇದ್ದಾರೆ. ತುಂಬಾ ಸಿಂಪಲಾಗಿ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ, ಅಷ್ಟೇ ಬೇಗ ಆಗುತ್ತೆ. ಇಲ್ಲಿ ಮಂಡಕ್ಕಿ ಒಗ್ಗರಣೆ ಎಷ್ಟೊಂದು ಥರ ಮಾಡ್ಬೋದು, ಆದರೆ ತುಂಬ ಸಿಂಪಲಾಗಿ ಮಾಡ್ತಾರೆ ನಮ್ಮ ಆಂಟಿ. ತುಂಬಾ ಚೆನ್ನಾಗಿ ಮಾಡ್ತಾರೆ. ನೋಡ್ತಾ ಇರ್ಬೋದು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದರೆ ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದಾರೆ. ಹಾಕಿ ಇಲ್ಲಿ ಮಿಕ್ಸ್ ಮಾಡಿದ್ರೆ ಮೇಲೆಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ಎಲ್ಲ ಹಾಕ್ಬೋದು. ಬೆಳಗಿನ ಬ್ರೇಕ್ಫಾಸ್ಟ್ಗೆ ತುಂಬಾ ಬೇಗ ಕ್ವಿಕ್ಕಾಗಿ ಆಗುವಂಥ ಒಂದು ರೆಸಿಪಿ ಇದು. ಮಂಡಕ್ಕಿ ಒಗ್ಗರಣೆ ಯಾರಿಗೆಲ್ಲ ಇಷ್ಟ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಇಲ್ಲಿ ಗೊಜ್ಜೆಲ್ಲ ರೆಡಿ ಮಾಡಿದ್ದಾಯಿತು. ಇಲ್ಲಿ ಬುರ್ಗೆಲ್ಲ ಕಲಿಸ್ತಾ ಇದ್ದಾರೆ. ಮಂಡಕ್ಕಿ ಎಲ್ಲ ನೀರಲ್ಲಿ ಜಸ್ಟ್ ನೆನೆಸಿ ಈ ಥರ ಹಿಂಡಿ ತೆಗ್ದಿಟ್ಟಿದ್ದಾರೆ. ಈ ಮರ ಅಡುಗೆಗೆ ಯೂಸ್ ಮಾಡೋದೇನೆ, ಮತ್ತೆ ಮರದಲ್ಲಿ ಹಾಕಿದಾರಲ್ಲ ಅಂತ ಅಂದ್ಕೊಬೇಡಿ. ಇದು ಅಡುಗೆಗಂತಲೇ ಯೂಸ್ ಮಾಡ್ತಾರೆ, ಹಂಗಾಗಿ ಇದರಲ್ಲಿ ಹಾಕಿದ್ದಾರೆ. ನೋಡಿ, ಇಲ್ಲಿ ಮಂಡಕ್ಕಿ ಒಗ್ಗರಣೆ ಮಾಡ್ತಾಯಿದ್ರು ನಮ್ಮ ಆಂಟಿ. ಇಲ್ಲಿ ನಮ್ಮ ಚಿಕ್ಕಪ್ಪ ನನ್ನ ಮಕ್ಳಿಗೆ ಇಲ್ಲಿ ಮೆಹಂದಿ ಹಾಕ್ತಾ ಇದ್ದಾರೆ. ಇವರು ನೋಡ್ತಾ ಇರ್ಬೋದು, ಇಬ್ಬರಿಗೂ ನಿಲ್ಲಿಸ್ಕೊಂಡು ಮೆಹಂದಿ ಇದ್ರೆ ಅದನ್ನು ಹಾಕ್ತಾ ಇದ್ದಾರೆ. ಚೆನ್ನಾಗಿ ಹಾಕಿದ್ದಾರೆ, ತೋರಿಸ್ತೀನಿ ಮುಂದೆ. ನನ್ನ ಮಗಳಿಗೆ ಈ ಥರ ಮೆಹಂದಿ ಎಲ್ಲ ಹಾಕ್ಸ್ಕೊಳ್ಳೋದು ಮತ್ತು ನೈಲ್ ಪಾಲಿಶ್ ಎಲ್ಲ ಹಾಕ್ಸ್ಕೊಳ್ಳೋದು ಅಂದರೆ ತುಂಬಾ ಇಷ್ಟ. ನೋಡಿ, ಇಲ್ಲಿ ನಮ್ಮ ಚಿಕ್ಕಪ್ಪ ಎಷ್ಟು ಚೆನ್ನಾಗಿ ಮೆಹಂದಿ ಹಾಕಿದ್ದಾರೆ ಅಂತ ಹೇಳಿ ತೋರಿಸ್ತಾ ಇದ್ದಾಳೆ. ಇದು ಮೆಹಂದಿ ಎಲ್ಲ ಫುಲ್ ಡ್ರೈ ಆಗಿ ಅದು ಆಗೋವರೆಗೂ ಹಿಂಗೆ ಇಟ್ಕೊಂಡಿದ್ದಾಳೆ. ಒಂಚೂರು ಹಿಂಗೆ ಅಳಿಸ್ಕೊಂಡಿರಲಿಲ್ಲ, ಅಷ್ಟು ಚೆನ್ನಾಗಿ ಇಟ್ಕೊಂಡಿದ್ಲು. ಚೆನ್ನಾಗಾಗಿತ್ತು ಮೆಹಂದಿ. ಅದು ಆಗಲೇ ಓಪನ್ ಮಾಡಿ ಒಂದು ಸ್ವಲ್ಪ ದಿನ ಆಗಿತ್ತು ಅನಿಸುತ್ತೆ, ಆದರೆ ಪರವಾಗಿಲ್ಲ, ಚೆನ್ನಾಗಾಗಿತ್ತು. ಆದ್ರೂ ನೋಡ್ತಾ ಇರ್ಬೋದು, ಇಲ್ಲಿ ನಮ್ಮ ಆಂಟಿ ತೋರಿಸ್ತಾ ಇದ್ದಾರೆ, ಹಿಂಗೆ ತೋರಿಸು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಇಲ್ಲಿ ಇವಾಗ ಮಂಡಕ್ಕಿ ಒಗ್ಗರಣೆಗೆಲ್ಲ ರೆಡಿ ಮಾಡಿದ್ವಲ್ಲ, ಇಲ್ಲಿ ಕಲಿಸ್ತಾ ಇದ್ದೀವಿ. ನೋಡಿ, ಕಲಸಿ ಫೈನಲಾಗಿ ಹಿಂಗೆ ರೆಡಿ ಮಾಡಿ ಇಟ್ಟಿದ್ದೀವಿ. ತುಂಬಾ ರುಚಿಯಾಗಿ ಬಂದಿತ್ತು ಮಂಡಕ್ಕಿ ಒಗ್ಗರಣೆ ಮಾತ್ರ. ತುಂಬಾ ಬೇಗ ಮಾಡ್ಕೋಬೋದು, ಅಷ್ಟು ಈಸಿ ರೆಸಿಪಿ ಇದು. ಯಾರಿಗಾದರೂ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಇವಾಗ ಇದು ಎಲ್ಲರಿಗೂ ಹಾಕ್ಕೊಡ್ತಾ ಇದ್ದಾರೆ ನಮ್ಮ ಆಂಟಿ. ನಾನು, ನನ್ನ ಮಕ್ಕಳು ಮತ್ತು ನಮ್ಮ ಆಂಟಿ, ನಮ್ಮ ಚಿಕ್ಕಪ್ಪ ಇಷ್ಟು ಜನ ತಿಂದ್ಬಿಟ್ಟು ನೆಕ್ಸ್ಟ್ ಇವಾಗ ನನ್ನ ಮಗನಿಗೆ ಹಾಕ್ತಾ ಇದ್ರಲ್ವ ಆ ಮೆಹಂದಿ ತೋರಿಸ್ತೀನಿ. ನೋಡಿ, ಇಲ್ಲಿ ಇವನ್ಗೆ ಹಾಕಿದ್ದಾರೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಇವನ್ಗೆ ಅಂತ ಹೇಳ್ಬಿಟ್ಟು. ಒಂದು ಪ್ಲಾಂಟೇ ಬಿಡಿಸ್ಬಿಟ್ಟಿದ್ದಾರೆ ನಮ್ಮ ಚಿಕ್ಕಪ್ಪ ಅವನ ಕೈಯಲ್ಲಿ. ಅವನು ತೋರಿಸ್ತಾ ಇದ್ನಲ್ವ, ಅದ್ರ ಜೊತೆಗೆ ಇವಳು ತೋರಿಸ್ತಾ ಇದ್ಲು. ನೋಡ್ತಾ ಇರ್ಬೋದು. ನೆಕ್ಸ್ಟ್ ಇಲ್ಲಿ ನಮ್ಮ ಆಂಟಿ ಸ್ವಲ್ಪ ಗಿಡಗಳು ಬೆಳೆಸಿದ್ದಾರೆ. ಎಷ್ಟೊಂದು ಗಿಡಗಳು ಬೆಳೆಸಿದ್ರು, ಎಲ್ಲ ಹೋಗ್ಬಿಟ್ಟಿದೆ. ಇವಾಗ ಸ್ವಲ್ಪ ಇದ್ದಾವೆ, ಅದನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ಮನಿ ಪ್ಲ್ಯಾಂಟ್ ನೋಡ್ತಾ ಇರ್ಬೋದು, ತುಂಬಾ ಎಷ್ಟು ದೊಡ್ಡದಾಗಿದೆ ಗೊತ್ತಾ. ಚಿಕ್ಕದೊಂದು ಬಳ್ಳಿ ಹಾಕಿದ್ರು ಅಷ್ಟೇನೆ, ಇವಾಗ ನೋಡಿ ಎಷ್ಟೊಂದು ಹಬ್ಕೊಂಡ್ಬಿಟ್ಟಿದೆ. ತುಂಬಾ ಚೆನ್ನಾಗಿ ಬಂದಿದೆ ಮನಿ ಪ್ಲ್ಯಾಂಟ್ ಅಂತ ನೋಡ್ತಾ ಇರ್ಬೋದು. ಇಲ್ಲಿ ಈ ಮನಿ ಪ್ಲ್ಯಾಂಟ್ನ ಮನೆ ಹತ್ರ ಹಾಕೋದ್ರಿಂದ ತುಂಬಾ ಯೂಸಸ್ ಇದೆ. ಇದು ಮನಿ ಪ್ಲ್ಯಾಂಟ್ ಮನೆ ಹತ್ರ ಹಾಕೋದ್ರಿಂದ ನೆಗೆಟಿವ್ ಎನರ್ಜಿ ಏನಾದರೂ ಇದ್ದರೆ ಎಲ್ಲ ದೂರ ಆಗುತ್ತೆ ಅಂತಲೂ ಹೇಳ್ತಾರೆ. ತುಂಬ ಪಾಸಿಟಿವ್ ಆಗಿರುತ್ತೆ ಅಂತ ಹೇಳ್ತಾರೆ. ಇದನ್ನು ಇಂಡೋರ್ ಪ್ಲಾಂಟ್ ಆಗಿ ಮತ್ತು ಔಟ್ಡೋರ್ ಪ್ಲಾಂಟ್ ಆಗಿ ಎರಡೂ ಕಡೆನೂ ಆರಾಮಾಗಿ ಬೆಳೆಸ್ಬೋದು. ತುಂಬ ಈಸಿಯಾಗಿ ಮೇಂಟೈನ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಬಂದಿದೆ. ಈ ಅರಿಶಿನ ಬೋಟ್ ಇರುತ್ತಲ್ವ, ಆ ಬೋಟ್ನ ಸ್ವಲ್ಪ ಹಿಂಗೆ ಉಣಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅರಿಶಿನ ಅಂತ ಹೇಳ್ಬಿಟ್ಟು. ಇನ್ನೊಂದು ಸ್ವಲ್ಪ ಅರಿಶಿನ ಇನ್ನೂ ಬಲಿಬೇಕು ಅಂತ ಹೇಳ್ತಾ ಇದ್ರು. ಈ ಎಲೆ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡ್ತಾ ಇರ್ಬೋದು ಇಲ್ಲಿ ಈ ಅರಿಶಿನ ಎಲೆ ನೋಡ್ತಾ ಇರ್ಬೋದು, ಎಷ್ಟು ಅಗಲವಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಈ ಅರಿಶಿನ ಎಲೆ ಹಾಕ್ಬಿಟ್ಟು ಕಡುಬು ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ಅಲೋವೆರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ನೋಡಿ, ಇಲ್ಲಿ ನಾನು ವೀಡಿಯೋ ಮಾಡ್ತಿದ್ರೆ ಈ ಅಲೋವೆರಾ ಕಿತ್ಕೊತಾ ಇದ್ರು ಇವರು. ನೋಡ್ತಾ ಇರ್ಬೋದು, ಇದೇನೇ ರೋಸ್ ಗಿಡ. ಇವು ಎಷ್ಟೊಂದು ಗಿಡಗಳಿದ್ವು, ಎಲ್ಲ ಹೋಗ್ಬಿಟ್ಟಿದ್ದಾವೆ ಯಾಕೋ. ಇದೊಂದು ಮಾತ್ರ ಇವಾಗ ಇನ್ನೊಂದು ಸಲ ಚಿಗುರ್ತಾ ಇದೆ. ನೆಕ್ಸ್ಟ್ ಇವಾಗ ನಾವು ಮನೆಗೆ ಬಂದ್ವಿ ಸಂಜೆ ನೈಟ್ ನಮ್ಮ ಅಣ್ಣ ಬಂತು ಊರಿಂದ. ನೋಡಿ, ನಮ್ಮ ಅಣ್ಣ ಬಂದರೆ ಇನ್ನು ಇವ್ರಿಗೆ ಒಂದೊಂದು ಪೆನ್ಸಿಲು ಮತ್ತು ಒಂದೊಂದು ಜಾಮಿಟ್ರಿ ಬಾಕ್ಸ್ ತಂದಿತ್ತು. ಭುವಿ ಯಾವಾಗಲೂ ಕೇಳ್ತಾ ಇದ್ಲು, ಹಂಗಾಗಿ 3 ಜನಕ್ಕೂ ಒಂದೊಂದು ಪೆನ್ಸಿಲು ಮತ್ತು ಒಂದೊಂದು ಜಾಮಿಟ್ರಿ ಬಾಕ್ಸ್ ತಂದಿತ್ತು. ಅದೇ ಕೊಡ್ತಾ ಇದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು. ಅವ್ರ ಅಪ್ಪ ಬಂದರೆ ಪಾಪ ಫುಲ್ ಖುಷಿಯಾಗಿರ್ತಾಳೆ. ಅವರು ಬೆಂಗಳೂರಲ್ಲಿ ಇರ್ತಾರಲ್ವ, ಅವರು ವಾರಕ್ಕೊಂದ್ಸಲ 15 ದಿನಕ್ಕೊಂದ್ಸಲ ಬರ್ತಾ ಇರ್ತಾರೆ. ಬಂದರೆ ಮಾತ್ರ ತುಂಬಾ ಖುಷಿಯಾಗಿರ್ತಾಳೆ. ನಮ್ಮ ಅಣ್ಣ ನಮ್ಮಮ್ಮ ಇರ್ತಾರೆ, ಹಂಗಾಗಿ ಇವಳು ಇಲ್ಲೇ ಇರ್ತಾಳೆ. ಅವರು ಅಲ್ಲಿ ಬೆಂಗಳೂರಲ್ಲಿ ಕೆಲ್ಸಕ್ಕೆ ಹೋಗ್ತಾರಲ್ವ, ಹಂಗಾಗಿ ಪೆನ್ಸಿಲ್ ತಂದಿದ್ರಲ್ವ ಅದನ್ನು ಇವಾಗ ಶಾರ್ಪ್ ಮಾಡಿ ಕೊಡ್ತಾ ಇದ್ದಾರೆ ಶಾರ್ಪ್ನರಲ್ಲಿ. ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಸ್ವಲ್ಪ ಹೊತ್ತಿಲ್ಲಿ ಲ್ಯಾಪ್ಟಾಪ್ ತಂದಿರು ನೋಡ್ತಾ ಇದ್ರು ಕೆಲಸದ್ದೇನೋ. ಅವರೇನೋ ಸ್ವಲ್ಪ ಕೆಲಸದಿಲ್ಲಿ ನೋಡ್ಕೊತಾ ಇದ್ರೆ, ಇವರು 3 ಜನನೂ ಹೋಗಿದ್ದಾರೆ ಅಲ್ಲಿ. ಅವರಲ್ಲೇನೋ ಕೆಲಸ ಮಾಡ್ಕೊತಾ ಇದ್ರೆ, ಇವರು ಹೋಗಿ ಸುಮ್ಮನೆ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಇಲ್ಲಿ.
ಇಷ್ಟೇ ಫ್ರೆಂಡ್ಸ್, ಇವತ್ತಿನ ಒಂದು ಸಿಂಪಲ್ ವ್ಲಾಗ್ ನಿಮ್ಗೇನಾದ್ರು ಸ್ವಲ್ಪನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.